ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಹಾಗೂ ಸನಾತನ ಧರ್ಮಸಭೆ ಉದ್ಘಾಟನಾ ಸಮಾರಂಭ ಹಾಗೂ ಸನಾತನ ಧರ್ಮಸಭೆ ಫೆಬ್ರವರಿ 15ರಂದು ಸಂಜೆ 6ಕ್ಕೆ ಶ್ರೀ ಕ್ಷೇತ್ರ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ದಿವಂಗತ ಲೋಕಯ್ಯ ಗಟ್ಟಿ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ಸಮಾನ ಮನಸ್ಕರ ಬಳಗವಾಗಿ ರೂಪುಗೊಂಡಿರುವ ಈ ನೂತನ ಸಂಘಟನೆ ಧರ್ಮ ಜಾಗೃತಿ ಮೂಡಿಸುವುದು, ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಧಾರ್ಮಿಕ ಶ್ರದ್ಧೆ ಪಸರಿಸುವುದು, ಆರ್ಥಿಕ ಮತ್ತು ದೈಹಿಕವಾಗಿ ಆಸಕ್ತರಾಗಿರುವವರಿಗೆ ನೆರವು ನೀಡುವುದು ಉದ್ದೇಶವಾಗಿದೆ ಎಂದು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುರೇಶ್ ಚೌಟ ಕಕ್ಕೆಮಜಲು ಹೇಳಿದ್ದಾರೆ. ತೊಕ್ಕೊಟ್ಟು ಸೇವಾ ಸೌಧದಲ್ಲಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯುವ ಜನಾಂಗದಲ್ಲಿ ಹಿಂದೂ ಧರ್ಮದ ನಿಜಾರ್ಥದ ಪ್ರಜ್ಞೆ ಮೂಡಿಸುವುದು ಸೇರಿದಂತೆ ವಿವಿಧ ಸಾಮಾಜಿಕ ಕಳಕಳಿಯ ಉದ್ದೇಶಗಳನ್ನು ಹೊಂದಿದೆ. ದೂರದ ಪ್ರದೇಶಗಳಿಂದ ಉದ್ಯಮಿಗಳನ್ನು, ದಾನಿಗಳನ್ನು ಗುರುತಿಸಿ ಅವರ ಮೂಲಕ ಆರ್ಥಿಕ ಸಹಾಯವನ್ನು ಸಂಗ್ರಹಿಸಿ ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರನ್ನು ಗುರುತಿಸಿ ನೆರವಾಗುವ ಉದ್ದೇಶದಿಂದ ಹಿಂದೂ ಸೇವಾ ಪ್ರತಿಷ್ಠಾನವನ್ನು ಸ್ಥಾಪಿಸಲಾಗುತ್ತಿದೆ. ಇಂದಿನ ಯುವಕರಿಗೆ ಹಿಂದೂ ಸಮಾಜದಲ್ಲಿ ಎದುರಾಗುತ್ತಿರುವ ಸವಾಲುಗಳು, ಸಂಕಷ್ಟಗಳು ಹಾಗೂ ಧಾರ್ಮಿಕ ಜಾಗೃತಿಯ ಅಗತ್ಯತೆಯ ಕುರಿತು ಅರಿವು ಮೂಡಿಸಿ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ನಿಲ್ಲಬೇಕಾದ ಅವಶ್ಯಕತೆಯನ್ನು ತಿಳಿಸುವುದು ಈ ಸಂಘಟನೆಯ ಪ್ರಮುಖ ಧ್ಯೇಯವಾಗಿದೆ. ಅಗತ್ಯವಾದಾಗ ಹಿಂದೂ ಪರ ಹೋರಾಟ ನಡೆಸುವ ಮನೋಭಾವ ಮತ್ತು ಜನಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ. ದಿನಾಂಕ 15/2/26ರಂದು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಠಾರದಲ್ಲಿ ನಮ್ಮ ಹಿಂದೂ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಮಧ್ಯಾಹ್ನ 2 ಗಂಟೆಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಅದರೊಟ್ಟಿಗೆ 6 ಗಂಟೆಗೆ ನಮ್ಮ ಈ ಭಾಗದ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ 10 ಜನರಿಗೆ ಗೌರವ ಸಮರ್ಪಿಸುವ ಕಾರ್ಯಕ್ರಮವಿದೆ ಹಾಗೂ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಈ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಚೌಟರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯವರಾದ ದಿನೇಶ್ ಗಟ್ಟಿಯವರಿದ್ದಾರೆ. ಅದೇ ರೀತಿ ನಮ್ಮ ಪ್ರಧಾನ ಸಂಚಾಲಕರಾದ ಪವಿತ್ರ ಕುಮಾರ್ ಗಟ್ಟಿ ಇದ್ದಾರೆ. ಶ್ರೀಯುತ ಕೃಷ್ಣ ಶೆಟ್ಟಿ ತಾಮಾರ್ ಅವರಿದ್ದಾರೆ. ಅದೇ ರೀತಿ ಜೊತೆ ಕಾರ್ಯದರ್ಶಿಯಾದ ರಾಮಚಂದ್ರ ಶೆಟ್ಟಿ, ಲತೀಶ್ ರೈ, ಉದಯ್ ಕುಮಾರ್ ಗಟ್ಟಿ, ಹರಿಣಿ ಉದಯ್ ಇದ್ದಾರೆ. ಇವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಬರುವ ಫೆಬ್ರವರಿ 15ನೇ ಆದಿತ್ಯವಾರ ನಮ್ಮ ಕುತ್ತಾರು ಪರಿಸರದಲ್ಲಿರುವ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ವೇದಿಕೆಯಲ್ಲಿ ನಡೆಯಲಿದೆ. ದಿವಂಗತ ಲೋಕೇಶ್ ಗಟ್ಟಿ ವೇದಿಕೆಯಲ್ಲಿ ಸಮಾರಂಭ ಭಾರಿ ವಿಜೃಂಭಣೆಯಿಂದ ನಡೆಯುವಂಥ ವ್ಯವಸ್ಥೆ ಆಗಿದೆ. ಸಮಾರಂಭದಲ್ಲಿ ನಮ್ಮ ಸನಾತನ ಹಿಂದೂ ಪ್ರತಿಷ್ಠಾನದ ಉದ್ಘಾಟನೆ, ಲಾಂಛನ ಬಿಡುಗಡೆ ಹಾಗೂ ಇನ್ನಿತರ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಇದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರೇಶ್ ನಮ್ಮ ರಾಜಾಜಿನಗರದ MLA
ಅವರು ಇದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷನಾದ ನಾನೇ ವಹಿಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಕಾಶ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರು ಸೇವಾ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾಹಕರು ನಿರ್ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿವೇಕ್ ಶೆಟ್ಟಿ ಬುಲ್ಯಗುತ್ತು, ಉದ್ಯಮಿ ಮುಂಬೈ. ಮುಖ್ಯ ಅತಿಥಿಗಳಾಗಿ ಇನ್ನೋರ್ವರು ಐಕಲ ಹರೀಶ್ ಶೆಟ್ಟಿ, ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು. ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಮೊಟ್ಯಾಡಿ ಅವರು, ಹಾಗೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು, ಅವಿನಾಶ್ ಕುಮಾರ್ KS ಡೈರೆಕ್ಟರ್ ಕುಮಾರನ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ, ಲಾಂಚುಲಾಲ್ KS ಅಸ್ತ್ರ ಗ್ರೂಪ್ ಮಂಗಳೂರು, ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರಗುತ್ತು, ಅಶ್ವಿನಿ ಪುತ್ರನ್ ಬೋಳೂರು, ಹರೀಶ್ ಕುತ್ತಾರು, KT ಸುವರ್ಣ ಮಾಜಿ ನಿರ್ದೇಶಕರು ಹಿಂದುಳಿದ ಆಯೋಗ ಸಮಿತಿ ಕರ್ನಾಟಕ ರಾಜ್ಯ, AJ ಶೇಖರ್ ಆಡಳಿತ ಮುಖ್ಯಸ್ಥರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು, ಸುರೇಶ್ ಭಟ್ನಗರ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್, ಚಂದ್ರಶೇಖರ ಗಟ್ಟಿಗುಂಡ್ಯ ಉದ್ಯಮಿ ಮುಡಿಪು, ಶ್ರೀಮತಿ ಪ್ರಫುಲ್ಲ ದೇವಡಿಗ ಸಮಾಜ ಸೇವಕಿ ಮಂಗಳೂರು. ಇವರೆಲ್ಲರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಅವಿರತವಾಗಿ ದುಡಿದಂಥ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ಗೌರವವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಒಂದಿಗೆ ನಮ್ಮ ಮಾಜಿ MLA ಆದಂಥ ಜಯರಾಮ್ ಶೆಟ್ಟಿ ಕುತ್ತಾರು ಇವರ 80ನೇ ವರ್ಷದ ಹುಟ್ಟುಹಬ್ಬದ ಜಯ ರಾಮಾಭಿನಂದನೆ ಎಂಬ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ನಾವು ಸನ್ಮಾನಿಸುವಂತಹ ಗೌರವವನ್ನು ನೀಡುವಂತಹ ವ್ಯಕ್ತಿಗಳು ಡಾಕ್ಟರ್ MB ಪುರಾಣಿಕ್, ಅಧ್ಯಕ್ಷರು ಶಾರದಾ ಸಮೂಹ ವಿದ್ಯಾಸಂಸ್ಥೆ ಮಂಗಳೂರು, CP ಅನಂತಕೃಷ್ಣ ಭಟ್ MA LLB, ಸ್ಥಾಪಕರು ಸರಸ್ವತಿ ಎಜುಕೇಷನ್ ಟ್ರಸ್ಟ್ ಮೇಘಾಲಯ, ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು ಬುಳ್ಯಗುತ್ತು 300 ಗ್ರಾಮ, ಸಹಕಾರ ರತ್ನ CT J ರಾಜರಾಮ್ ಭಟ್ ನಿರ್ದೇಶಕರು DCC ಬ್ಯಾಂಕ್ ಮಂಗಳೂರು, ಅಶೋಕ್ ಬಾಡಿ ಉಚ್ಚಿಲ ಸದಸ್ಯರು ಕರಾವಳಿ ಕಲ್ಯಾಣ ಪರಿಷತ್, ನಾರಾಯಣಗಟ್ಟಿ ಪ್ರಗತಿಪರ ಕೃಷಿಕರು ಕುರ್ನಾಡು, ವೆಂಕಪ್ಪ ಮಾಸ್ಟರ್ ಹಸೇಗೋಳಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಶೇಖರ್ ಕಿನಿ ಉಲ್ಲಾಲ ಆಡಳಿತ ಮುಖ್ಯಸ್ಥರು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಲ್ಲಾಲ, ಸೀತಾರಾಮ್ ಬಂಗೇರ ಮಾಜಿ ಆಡಳಿತ ಮುಖ್ಯಸ್ಥರು ಸೋಮನಾಥ ದೇವಸ್ಥಾನ ಸೋಮೇಶ್ವರ, ಬಾಬು ಶೆಟ್ಟಿ ಕುತ್ತಾರು ಸಂಚಾಲಕರು ಸದಸ್ಯರು 300 ಗ್ರಾಮ ಪಂಚಾಯತು, ತೇಜ್ಪಾಲ್ ಅಮೀನ್ ಉಲ್ಲಾಲ ಹಿರಿಯ ಕಾರ್ಯಕರ್ತರು. ಹೀಗೆ ಇವರನ್ನೆಲ್ಲ ಗೌರವದ ಅಭಿನಂದನೆಯನ್ನು ನೀಡುತ್ತಾ ನಮ್ಮ ಜಾಗತಿಕ ಹಿಂದೂ ಸಂಘಟನೆಯ ಧ್ಯೇಯ ಉದ್ದೇಶಗಳು ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ ಅತಿ ಬಡತನದ ರೇಖೆಯಲ್ಲಿ ಇರುವಂಥ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನಮ್ಮಿಂದಾಗುವ ಸಹಾಯವನ್ನು ಮಾಡುವ ಒಂದು ಉದ್ದೇಶದಿಂದ ಈ ಸಂಘದ ಒಂದು ಸ್ಥಾಪನೆಯನ್ನು ನಾವು ಸಮಾನ ಮನಸ್ಕರು ಸೇರಿಕೊಂಡು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಈ ಪ್ರದೇಶವನ್ನು ಬಿಟ್ಟು ಬೇರೆ ದೂರದ ಪ್ರದೇಶದಿಂದ ಹೆಚ್ಚು ಉದ್ಯಮಿಗಳನ್ನು ಹಾಗೆ ಸಹಾಯ ನೀಡುವಂಥ ದಾನಿಗಳನ್ನು ಗುರುತಿಸಿ ಅವರ ಮುಖಾಂತರ ನಾವು
ಆರ್ಥಿಕವಾದ ಸಹಾಯವನ್ನು ತಗೊಂಡು ಇಂಥ ಸಮಾಜದಲ್ಲಿ ಕಷ್ಟದಲ್ಲಿ ಇರುವಂಥ ಶೈಕ್ಷಣಿಕವಾಗಿ ಹಾಗೂ ಶಾರೀರಿಕವಾಗಿ ಯಾರು ತೊಂದರೆಯಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರ ಸೇವೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಹಾಗೆ ನಮ್ಮ ಯುವ ಜನತೆಗೆ ನಮ್ಮ ಸಮಾಜದ ಹಿಂದೂ ಸಮಾಜದಲ್ಲಿ ಆಗುವಂಥ ಕೆಲವೊಂದು ಕಷ್ಟದ ಒಂದು ಪರಿಸ್ಥಿತಿಯನ್ನು ಅವರಿಗೆ ಅರಿವು ಮಾಡಿಸಿ, ನಮ್ಮ ಸಮಾಜದಲ್ಲಿ ಹಿಂದೂ ಬಾಂಧವರು ಹೇಗೆ ಒಗ್ಗಟ್ಟಾಗಿ ಇರಬೇಕು, ಯಾವ ರೀತಿಯಲ್ಲಿ ನಾವು ಹಿಂದೂ ಪರ ಹೋರಾಟ ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಾವು ಜನಜಾಗೃತಿಯನ್ನು ಮೂಡಿಸಲಿದ್ದೀವಿ. ಬಂಧುಗಳೇ, ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನಾವು ಅಂದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಮಧ್ಯಾಹ್ನ ನೃತ್ಯ, ಭಜನೆ, ಕುಣಿತ ಮತ್ತು ನೃತ್ಯದ ಮೂಲಕ ಕಾರ್ಯಕ್ರಮ ಆರಂಭವಾಗಿ ದುರ್ಗಾವಾಹಿನಿ ಮಹಿಳಾ ಮಂಡಳಿಯವರಿಂದ ಹಾಗೂ SKMM ಮುಂಡೋಲಿ ಇವರ ಒಂದು ನೃತ್ಯವು ನಡೆಯಲಿಕ್ಕಿದೆ. ಮಯೂರಿ ನಾಟ್ಯ ನಿಲಯ ಉಲ್ಲಾಲ ಅವರಿಂದ ಕೂಡ ಕಾರ್ಯಕ್ರಮ ಇದೆ. ಹಾಗೂ ಸುಗಮ ಸಂಗೀತ ಸ್ಟಾರ್ ಮೆಲೋಡೀಸ್ ಮಂಗಳೂರು ಇವರಿಂದ, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಸದಸ್ಯರಿಂದ ಕಿರು ನಾಟಕ ವೀರರಾಣಿ ಹಬ್ಬಕ್ಕ, ತುಳುನಾಡ ರತ್ನ ದಿನೇಶ್ ಅತ್ತಾವರವರ ನಿರ್ದೇಶನದಲ್ಲಿ, ಹಾಗೂ ರಾತ್ರಿ ನಮ್ಮ ಸಭಾ ಕಾರ್ಯಕ್ರಮ ಮುಗಿದ ನಂತರ ಛತ್ರಪತಿ ಶಿವಾಜಿ ಎಂಬ ನಾಟಕ ವಿಜಯಕುಮಾರ್ ಕೋಡಿಬೈಲವರ ನಿರ್ದೇಶನದಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆಲ್ಲರೂ ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೂ ಈ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ರಾತ್ರಿ 7:30 ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ತಾವುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ತಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿತ ವಿನಂತಿಯನ್ನು ಮಾಡುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಬೆಂಗಳೂರು ರಾಜಾಜಿನಗರ ಶಾಸಕರಾದ ಸುರೇಶ್ ಕುಮಾರ್ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಅಧ್ಯಕ್ಷರಾದ ಸುರೇಶ್ ಚೌಟ ಕಕ್ಕೆಮಜಲು ವಹಿಸಲಿದ್ದಾರೆ. ಲಾಂಛನ ಅನಾವರಣವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯವಾಹಕರಾದ ಪ್ರಕಾಶ್ PS ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿವೇಕ್ ಶೆಟ್ಟಿ ಬುಳ್ಳೆಗುತ್ತು, ಐಕಳ ಹರೀಶ್ ಶೆಟ್ಟಿ, ಕಿಶೋರ್ ಕುಮಾರ್ ಬೊಟ್ಟಿಯಾಡಿ, ನಳಿನ್ ಕುಮಾರ್ ಕಟೀಲ್, ಅವಿನಾಶ್ ಕುಮಾರ್ KS, ಲಾಂಚುಲಾಲ್ KS, ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆ ಕಾರುಗುತ್ತು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿರಿಯ ಧರ್ಮ ಸೇವಾಳುಗಳಿಗೆ ಸನಾತನಾಭಿವಂದನೆ ನೀಡಿ ಗೌರವಿಸಲಿದ್ದು ಡಾಕ್ಟರ್ MB ಪುರಾಣಿಕ್, P ಅನಂತಕೃಷ್ಣ ಭಟ್, ಶಕುಂತಲಾ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರನ್ನು ಸನ್ಮಾನಿಸಲಾಗುವುದು. ರಾಜಕೀಯದವರನ್ನು ಪದಾಧಿಕಾರಿಗಳಾಗಿ ಸ್ವೀಕರಿಸುವುದಿಲ್ಲ. ರಾಜಕೀಯ ಹುದ್ದೆಗಳನ್ನು ಹೊಂದಿರುವವರನ್ನು ಪದಾಧಿಕಾರಿಗಳಾಗಿ ಸ್ವೀಕರಿಸುವುದಿಲ್ಲ. ಸಂಘಟನೆಯ ಉದ್ದೇಶ ಸಮಾಜ ಸೇವೆ ಹಾಗೂ ಧಾರ್ಮಿಕ ಸಾಮಾಜಿಕ ಜಾಗೃತಿಯಾಗಿದ್ದು ರಾಜಕೀಯ ವಿಚಾರಗಳಿಗೆ ಯಾವುದೇ ಸಂಬಂಧ ಇರುವುದಿಲ್ಲ. ರಾಜಕೀಯವಾಗಿ ಸಕ್ರಿಯವಾಗಿರುವವರು ಸಂಘಟನೆಯಲ್ಲಿ ಪ್ರಮುಖ ಹುದ್ದೆಗಳನ್ನು ವಹಿಸಿದರೆ ಸಂಘಟನೆಯನ್ನು ಚುನಾವಣಾ ಅಥವಾ ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡುವ ಸಾಧ್ಯತೆ ಇರುವುದರಿಂದ ಅಂತಹವರನ್ನು ಪದಾಧಿಕಾರಿಗಳಾಗಿ ಆಯ್ಕೆ ಮಾಡುವುದಿಲ್ಲ. ಯಾವುದೇ ಪಕ್ಷಕ್ಕೆ ಸೇರಿದ ಸಾಮಾನ್ಯ ಸದಸ್ಯರನ್ನು ಪ್ರತಿಷ್ಠಾನದಲ್ಲಿ ಸ್ವಾಗತಿಸುತ್ತೇವೆ, ಆದರೆ ಅವರು ಯಾವುದೇ ರಾಜಕೀಯ ಹುದ್ದೆಗಳನ್ನು ವಹಿಸಿಕೊಂಡಿರಬಾರದು ಎಂಬುದು ನಿಬಂಧನೆ ಎಂದು ಪ್ರಧಾನ ಸಂಚಾಲಕರಾದ ಪವಿತ್ರ ಕುಮಾರ್ ಗಟ್ಟಿ ಕುತ್ತಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯುವಜನರ, ಯುವತಿಯರು ಹಾಗೂ ಯುವಕರ ದುಶ್ಚಟಗಳು ಇರುವಂಥದ್ದು, ಅದವರಿಗೆ ನಮ್ಮ ಹಿಂದೂ ಧರ್ಮದ ನಿಜಾರ್ಥವನ್ನು ತಿಳಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ರಾಜಕೀಯ ಇಲ್ಲ ಮತ್ತು ರಾಜಕೀಯದವರು ಇದಕ್ಕೆ ಎಂಟ್ರಿ ಇಲ್ಲ ಅಂತೇಳಿ ನಾವು ಕೇಳಿ
ಹೌದು, ರಾಜಕೀಯವೇ ಇಲ್ಲದೆ ನಾವು ಮಾಡ್ತೇವೆ. ನಾವು ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಹೇಳಿದಾಗೆ ಸಮಾನ ಮನಸ್ಕರು ಸೇರಿದ್ದೇವೆ. ನಮ್ಮಲ್ಲಿ ಸದಸ್ಯರಾಗಿ ಸೇರಬೇಕಾದರೆ ಒಂದು ಕಂಡೀಷನ್ ಹಾಕಿದ್ದೇವೆ. ಯಾವುದೇ ರಾಜಕೀಯದವರು ಆಗಬಹುದು, ಆದರೆ ಯಾವ ರಾಜಕೀಯದಲ್ಲೂ ಪದಾಧಿಕಾರಿಗಳು ಆಗಿರಬಾರ್ದು, ಸಣ್ಣ ಪದಾಧಿಕಾರಿಗಳು ಕೂಡ ಆಗಿರಬಾರ್ದು. ಅಂಥವರನ್ನು ಪದಾಧಿಕಾರಿಗಳು ಆಗಿದ್ದರೆ ನಾವು ಇದರಲ್ಲಿ ಸದಸ್ಯರಾಗಿ ತಗೊಳ್ಳೋದಿಲ್ಲ. ಪಾರ್ಟಿ ಯಾವುದು ಆಗಿರ್ಬೋದು, ಅವರು ಕಾಂಗ್ರೆಸ್ ಆಗಲಿ, ಕಮ್ಯುನಿಸ್ಟ್ ಆಗಲಿ, BJP, JDS ಯಾವುದೇ ಆಗಿಬಾರ್ದು. ಕಾರ್ಯಕರ್ತರ ಪದಾಧಿಕಾರಿ ಆಗಿರಬಾರ್ದು. ಪದಾಧಿಕಾರಿ ಆದವರನ್ನು ನಾವು ಈ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಸದಸ್ಯರಾಗಿ ತೆಕ್ಕೊಳ್ಳುವುದಿಲ್ಲ. ಅವರು ಬಂದರೆ ರಾಜಕೀಯ ಅದರ ಒಳಗೆ ನುಸುಲ್ತದೆ, ಅವರು ರಾಜಕೀಯ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲದ ಅವರವರ ರಾಜಕೀಯದ ಇಂಪ್ಲೆನ್ಸ್ ಮಾಡ್ತಾರೆ, ಅವರನ್ನು ಕರೆಯುವ ಇವರನ್ನು ಕರೆಯುವ ಅಂತ ಇಂಪ್ಲೆನ್ಸ್ ಮಾಡ್ತಾರೆ. ಕೊನೆಗೆ ಒಂದು ಪಂಚಾಯತ್ ಓಟು ಬರುವಾಗ, ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಓಟು ಬರುವಾಗ ನಮ್ಮನ್ನು ದುರುಪಯೋಗಪಡಿಸ್ತಾರೆ. ನೀವು ಇಷ್ಟು ಸಂಘಟನೆ ನಮಗೆ ಆ ಸೀಟ್ ತೆಗೆದುಕೊಡಿ, ಈ ಸೀಟ್ ತೆಗೆದುಕೊಡಿ, ಹಾಗೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಆ ಸೀಟ್ ತೆಗೆದುಕೊಡುವ ಕೆಲಸ ನಾವು ಮಾಡೋದಿಲ್ಲ, ಮತ್ತು ಸೀಟು ಕೊಡುವ ಕೆಲಸ ಮಾಡೋದಿಲ್ಲ. ಯಾವ ಇಂಪ್ಲೆನ್ಸಲ್ಲಿ ಅವರವರ ರಾಜಕೀಯದನ್ನು ಕರೆಯುವಂತ ಆಗಿಲ್ಲ. ಎಲ್ಲ ಸಮಾನ ಮನಸ್ಕರ ಸಮಾನವಾಗಿ ತೀರ್ಮಾನ ಮಾಡಿ ತೆಕ್ಕೊಳ್ಳುವಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ಅದು ಬೇಡ ಅಂತ. ನಿಮ್ಮ ಸದಸ್ಯರೆಲ್ಲ ಗ್ರಾಮ ಪಂಚಾಯತ್ ಇಲೆಕ್ಷನ್ಗೆ ಕಂಟೆಸ್ಟ್ಗೆ ಹೋದರೆ, ನಿಮ್ಮ ಸದಸ್ಯ ಆಗಿದ್ದವ ನಾಳೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಕಂಟೆಸ್ಟ್ಗೆ ಹೋಗ್ತಾನೆ. ಯಾವುದೇ ರಾಜ್ಯಕ್ಕೆ ಮತ್ತೆ ಹೋಗ್ಬೋದು, ಇದನ್ನು ಬಿಡ್ಬೋದು, ಬಿಡಬೇಕು, ಇದನ್ನು ಬಿಡ್ಬೋದು. ಅವರಿಗೆ ಇಲ್ಲಿ ಏನು ಕೊಡೋದಿಲ್ಲ. ಯಾರು ಅವರು ಪಂಚಾಯತ್ ಮೆಂಬರ್ ಆಗಲಿ, ಇಲ್ಲ MP ಬೇಕಾದ್ರೆ ಆಗಲಿ. ಅಂದರೆ ರಾಜಕೀಯವಾಗಿ ಅವರು ಬೆಳೀಬಹುದು, ಇದರಲ್ಲಿ ಬೇಕಂತ ಇಲ್ಲ ಅವರಿಗೆ. ನಮ್ಮ ಅವರು ಹೊರಗಿನಿಂದ ನಮಗೆ ಬೆಂಬಲ ಮಾಡಬಹುದು, ನನ್ನ ಸಂಸ್ಥೆ ಅಂತ ಪ್ರೀತಿ ಇಟ್ಟು ಅವರು ಬೆಂಬಲ ಮಾಡಬಹುದು, ಎಲ್ಲ ರೀತಿಯಿಂದ ಬೆಂಬಲ ಮಾಡಬಹುದು. ಮಧ್ಯಾಹ್ನ 2 ಗಂಟೆಯಿಂದ ದೇವಸ್ಥಾನದ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದೆ. ಮಂಡಲ ಜ್ಯೋತಿ ಪ್ರಜ್ವಲನೆ ಹಾಗೂ ಮಕ್ಕಳಿಂದ ಕುಣಿತ ಭಜನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ವಿವಿಧ ಸಂಘಟನೆಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 4 ಗಂಟೆಗೆ ಸ್ಟಾರ್ ಮೆಲೋಡಿಸ್ ಮಂಗಳೂರು ವತಿಯಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಇದೇ ವೇಳೆ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಮಹಿಳಾ ಸದಸ್ಯರಿಂದ ವೀರರಾಣಿ ಅಬ್ಬಕ್ಕ ತುಳು ಕಿರು ನಾಟಕ ಪ್ರದರ್ಶನಗೊಳ್ಳಲಿದೆ. ರಾತ್ರಿ 8 ಗಂಟೆಗೆ ವಿಜಯ್ ಕುಮಾರ್ ಕೋಡಿಯಾಲ್ ಬೈಲ್ ನಿರ್ದೇಶನದಲ್ಲಿ ಕಲಾ ಸಂಗಮ ತಂಡದಿಂದ ಛತ್ರಪತಿ ಶಿವಾಜಿ ನಾಟಕ ಪ್ರದರ್ಶನವಿದೆ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರುಗಳಾದ ಪವಿತ್ರ ಕುಮಾರ್ ಗಟ್ಟಿ ಕುತ್ತಾರ್, ಕೆ ಕೃಷ್ಣಶೆಟ್ಟಿ ತಾಮರ್, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗಟ್ಟಿ ಕುತ್ತಾರ್, ಜೊತೆ ಕಾರ್ಯದರ್ಶಿ ಲತೀಶ್ ರೈ ಆಮ್ಲಮೊಗರು, ರಾಮಚಂದ್ರ ಶೆಟ್ಟಿ ಸಂತೋಷ್ ನಗರ, ಸುರೇಶ್ ಶೆಟ್ಟಿ ಆಮ್ಲಮೊಗರು ಉಪಸ್ಥಿತರಿದ್ದರು. ಉದಯ್ ಕುಮಾರ್ ಗಟ್ಟಿ ಹಾಗೂ ಅರಿನಿ ಉದಯ್ ರಚಿಸಿ ಹಾಡಿದ ಸನಾತನ ಧರ್ಮ ಸಭೆ ಕುರಿತ ಹಾಡಿನ ಆಡಿಯೋವನ್ನು ಬಿಡುಗಡೆಗೊಳಿಸಲಾಯಿತು.